ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ನೀವು ಚೆನ್ನಾಗಿರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ನಿನ್ನೆ ಬಂದು 4th ಸ್ಯಾಟರ್ಡೆ, ಇವತ್ತು ಬಂದು ಸಂಡೇ. ನಿನ್ನೆ ಇವತ್ತು ರಜೆ ಇರೋ ಟೈಮಲ್ಲಿ ವ್ಲಾಗ್ ಮಾಡೋಕ್ಕೋಗಲ್ಲ, ಯಾಕಂದರೆ ಎಲ್ಲೂ ಹೊರಗೆ ಹೋಗಲ್ವಲ್ಲ. ಸೊ ಅಂಥ ಟಾಪಿಕ್ಸ್ ಕಂಟೆಂಟ್ಸ್ ಏನೂ ಇರೋಲ್ಲ ಅಂತ ಮಾಡೋಕ್ಕೋಗಲ್ಲ. ಆದರೆ ನ್ಯೂಸ್ ಅಂತೂ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ನ್ಯೂಸ್ ಅಂತೂ ನೋಡ್ತಾ ಇರ್ತೀನಿ. ದೇವ್ರೆ, ಏನು ಅಸಹ್ಯ ನ್ಯೂಸ್ ರೀ ಅಪ್ಪ. ಹೆಂಗೆ ಹೈಲೈಟ್ ಮಾಡ್ತಾರೆ ಅಂದರೆ ನ್ಯೂಸ್ಗಳಲ್ಲಿ ಅವನು ಅವಳ ಜೊತೆ ಓಡೋದ, ಇವನು ಇವಳ ಜೊತೆ ಓಡೋದ, ಇಂಥದ್ದನ್ನು ಚೆನ್ನಾಗಿ ತೋರಿಸ್ತಾನೆ. ಆ ಅತ್ತೆ ಈ ಅಳಿಯನ ಜೊತೆ ಓದ್ಲು, ಈ ಅತ್ತೆ ಆ ಅಳಿಯನ ಜೊತೆ ಓದ್ಲು, ಆ ಮಗಳು ಇನ್ಯಾರ್ದೋ ಜೊತೆ, ಬರೀ ಇಂಥದ್ದೇ. ಅದನ್ನೇ ಅವ್ರು ಹೋದರು ಅನ್ನೋಕ್ಕಿಂತ ಎಲ್ಲಿ ರೇಪ್ ಆಯಿತು, ಅದಕ್ಕೆ ಪನಿಷ್ಮೆಂಟ್ಸ್ ಏನು, ನಮ್ಮಿಂದ ಏನು ಪನಿಷ್ಮೆಂಟ್ಸ್ ಕೊಡಿಸ್ಬಹುದು ನಮ್ಮ ಮೀಡಿಯಾ ಕಡೆಯಿಂದ ಅಂತ ಯೋಚನೆ ಮಾಡಲ್ಲ. ಅದು ಬಿಟ್ಟು ಯಾವುದಾದ್ರೂ ಪೊಲಿಟಿಷಿಯನ್ಸ್ ಫ್ಯಾಮಿಲಿಲಿ ಪ್ರೋಗ್ರಾಮ್ಸ್ ಆದರೆ, ಫಂಕ್ಷನ್ಸ್ ಆದರೆ, ಇಂಥ ಪೊಲಿಟಿಷಿಯನ್ಸ್ ಮನೇಲಿ ಇಂಥ ಪ್ರೋಗ್ರಾಮ್ಸ್ ಆಗಿದೆ, ಅವರು ಬಂದಿದ್ದಾರೆ, ಇವರು ಬಂದಿದ್ದಾರೆ, ಎಲ್ಲ ಸೇರಿಬಿಟ್ಟಿದ್ದಾರೆ, ವಾಯ್ಸ್ ಟೋನೇ ಚೇಂಜ್ ಮಾಡಿ ಮಾತಾಡ್ತಾರೆ. ಅದ್ರ ಬದಲು ಯಾರು ಎಷ್ಟು ಭ್ರಷ್ಟಾಚಾರ ಮಾಡ್ತಿದ್ದಾರೆ, ಯಾರು ಎಷ್ಟು ಎಲ್ಲಿಗೆ ಹಣವನ್ನು ತುರುಕ್ತಾ ಇದ್ದಾರೆ, ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಏನಿದೆ, ನಮ್ಮ ದೇಶದ ಪರಿಸ್ಥಿತಿ ಎಲ್ಲಿಗೆ ಹೋಗ್ತಾ ಇದೆ, ಬಡವರೆಷ್ಟಿದ್ದಾರೆ, ಅವ್ರಿಗೆ ಸಿಗ್ತಿರೋ ಸೌಲಭ್ಯ ಏನು, ಅಥವಾ ಶ್ರೀಮಂತರಿಗೆ ಎಷ್ಟೆಲ್ಲ ಫೆಸಿಲಿಟೀಸ್ ಸಿಗ್ತಿದೆ, ಅವರಿಂದ ಏನೆಲ್ಲ ಚೇಂಜಸ್ ಮಾಡ್ಬೋದು, ನಮ್ಮ ದೇಶವನ್ನು ಯಾವ ರೀತಿ ಚೇಂಜ್ ಮಾಡ್ಬೋದು, ಇಂಥದ್ದನ್ನು ಯೋಚನೆ ಮಾಡ್ತಿದ್ದೀರಾ? ಇಂಥದ್ರ ಬಗ್ಗೆ ಮಾತಾಡ್ತೀರಾ? ಬರೀ ಅವನು ಅವ್ರ ಜೊತೆ ಓಡೋದ, ಇವನು ಇವ್ರ ಜೊತೆ ಓಡೋದ, ಇಂಥದ್ದೇ. ಮೀಡಿಯಾದವ್ರು ಕರೆಕ್ಟಾಗಿ ಮನ್ಸು ಮಾಡಿದ್ರೆ ಕಾನೂನು ವ್ಯವಸ್ಥೆನೇ ಚೇಂಜ್ ಮಾಡೋ ಥರ ಮಾಡ್ಬೋದು. ಈಗ ಹೆಂಗಾಗಿದೆ ಅಂದರೆ ಹಗಲು ಮೂರತ್ತು ಕೊಲೆ, ದರೋಡೆ, ರೇಪ್ ಇಂಥದ್ದೆಲ್ಲ ನಡೀತಾನೆ ಇದೆ. ಇಂಥದ್ರ ಬಗ್ಗೆ ಯಾರೂ ವಾಯ್ಸ್ ರೈಸ್ ಮಾಡಲ್ಲ. ರೈಸ್ ಮಾಡಿದ್ರೂ ದುಡ್ಡು ಕೊಟ್ಟು ಮುಚ್ಚಾಕ್ಬಿಡ್ತಾರೆ. ನಿಮ್ಮ ಮೀಡಿಯಾಗಳಿಗೆ ಒಂದಷ್ಟು ಹಣವನ್ನು ತುರುಕಿದ್ದನ್ನು ತಗೊಂಡು ಸತ್ಯವನ್ನು ಮುಚ್ಚಾಕಿ ಬೇಡದೇ ಇರೋವಂಥ ನ್ಯೂಸ್ಗಳನ್ನು ಆ ಜನಗಳಿಗೆ ತೋರಿಸಿ. ಇಂಥ ದರಿದ್ರ ಕೆಲಸ ಮಾಡ್ತೀರ್ರಿ ನೀವು. ಮೀಡಿಯಾದಲ್ಲಿ ಇದ್ದೀರಾ, ಮೀಡಿಯಾದವರು ಸಮಾಜವನ್ನು ಬದಲಾವಣೆ ಮಾಡಬೇಕು ಅಂತ ಹೊರತು ನೀವು ನಿಮಗೆ ಕಾಸು ಮಾಡ್ಕೊಳ್ಳಿ ಅಂತ ಅಲ್ಲ. ನೀವು ಕರೆಕ್ಟಾಗಿ ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ತೀರಾ ಅಂದರೆ, ನೀವು ನಿಜವಾಗ್ಲೂ ಅರ್ನ್ ಮಾಡಬೇಕು ಅಂತಲೇ ಇದ್ದರೆ ನೀವು ಕರೆಕ್ಟಾಗಿ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಡಿ. ನಿಮ್ಮ ಕೆಲಸಕ್ಕೆ ನಿಯತ್ತಾಗಿ ಇರಿ, ಆಯಿತಾ? ಯೂಶ್ವಲಿ ಜರ್ನಲಿಸಮ್ ಓದ್ಕೊಂಡ್ಬಂದಿರೋರು ಎಥಿಕ್ಸ್ ಓದ್ಕೊಂಡ್ಬಂದಿರ್ತೀರಲ್ವ, ಜರ್ನಲಿಸ್ಟ್ ಎಥಿಕ್ಸ್. ಆ ಎಥಿಕ್ಸ್ನ ಎಲ್ಲರೂ ಫಾಲೋ ಮಾಡ್ತಿದ್ದೀರಾ? ಚಾನ್ಸೇ ಇಲ್ಲ. ನಾವಿಲ್ಲಿ ವರ್ಕ್ ಮಾಡೋರಿಗೆ ಹೇಳಲ್ಲ, ಬಟ್ ಅದ್ರ ಓನರ್ಸ್ ಇರ್ತಾರಲ್ಲ ಅವ್ರುಗಳಿಗೆ ಹೇಳೋಕ್ಕೆ ಇಷ್ಟಪಡೋದು. ಯಾಕಂದರೆ ಬಯಾಸ್ಡಾಗಿ ವರ್ಕ್ ಮಾಡೋದೇ ಅವರು. ಪೊಲಿಟಿಷಿಯನ್ಸ್ ಯಾರು ಏನು ಮಾಡಿದ್ರು, ಯಾರು ಏನು ಬಿಟ್ಟರು, ಅವ್ರು ದುಡ್ಡು ಕೊಟ್ಟರು, ಇವ್ರು ದುಡ್ಡು ಕೊಟ್ಟರು, ಅಪೋಸಿಷನ್ಸ್ ಪಾರ್ಟಿ ಭ್ರಷ್ಟಾಚಾರ ತೆಗಿಯೋಣ, ಅದು ಮಾಡೋಣ, ಇದು ಮಾಡೋಣ, ಇಲ್ಲ ಎಲ್ಲಾದರೂ ರೇಪ್ ಆಯ್ತಲ್ಲ, ರೇಪ್ ಬಗ್ಗೆ ಇಶ್ಯೂ ಮಾತಾಡೋಣ, ಅವ್ರಿಗೆ ಹೆಂಗೆ ನ್ಯಾಯ ಕೊಡ್ಸೋಣ, ನಮ್ಮ ದೇಶದ ಪರಿಸ್ಥಿತಿ ಇದೆ, ಎಲ್ಲಿ ಹೋಗ್ತಿದೆ ಅದ್ರ ಬಗ್ಗೆ ಮಾತಾಡೋಣ, ಎಲ್ಲರೂ ಏಕತೆಯಿಂದ ಕಾಣೋಣ, ಕೋಮು ಗಲಭೆನ ತಪ್ಪಿಸೋಣ, ಇದ್ರ ಬಗ್ಗೆ ಯೋಚನೆ ಮಾಡ್ತೀರಾ? ಬರೀ ಒಂದು ಕೋಮು ಗಲಭೆನ ಎತ್ಕೋಬೇಕು, ಹಿಂದೂ ಮುಸ್ಲಿಂ ಅನ್ನೋದನ್ನು ಬೆಳೆಸಬೇಕು, ರೇಪಿಸ್ಟ್ಗಳನ್ನ ಹೊರಗೆ ಬಿಡಬೇಕು, ತಪ್ಪು ಮಾಡಲಿಲ್ದವ್ರನ್ನ ಹೊಳಗಾಗಬೇಕು. ಇಂಥದಕ್ಕೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಿ ರೀ. ಫಸ್ಟು ನಿಮ್ಮ ವರ್ಕಿಗೆ, ನಿಮ್ಮ ಎಥಿಕ್ಸಿಗೆ ನೀವು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಿ, ಆಯಿತಾ? ಜನಗಳನ್ನ ಮೈಂಡ್ಸೆಟ್ನ ದಯವಿಟ್ಟು ಕೆಟ್ಟ ರೀತಿಲಿ ಡೈವರ್ಟ್ ಮಾಡ್ಲಿಕ್ಕೆ ನೋಡಬೇಡಿ, ಆಯಿತಾ? ಬೇಕಾದರೆ ಅವನ ಜೊತೆ ಹೋದ, ಇವನ ಜೊತೆ ಹೋದ್ಲು, ಬರೀ ಇಂಥವನ್ನೆಲ್ಲ ಇಟ್ಕೊಂಡು ಡ್ರ್ಯಾಗ್ ಮಾಡೋ ಬದಲು ಸ್ವಲ್ಪ ಸಮಾಜಕ್ಕೆ ಬೇಕಾಗಿರುವಂತಹ ಸುದ್ದಿಗಳನ್ನು ಜನಗಳಿಗೆ ತಲುಪ್ಸಕ್ಕೆ ನೋಡಿ. ಇದನ್ನು ಯಾರು ಬೇಕಾದರೂ ದುಡಿಬೋದು, ನಿಯತ್ತು ಅನ್ನೋದು ಎಲ್ಲರಲ್ಲೂ ಇರಲ್ಲ, ಆಯಿತಾ? ನೀವು ಆ ಥರ ಮಾಡ್ತೀರಾ ಅಂದರೆ ಇದನ್ನು ಇನ್ನೊಂದು ರೀತಿ ದುಡಿತಾರಲ್ಲ, ಅವ್ರಿಗೂ ನಿಮಗೂ ಏನೂ ಡಿಫ್ರೆನ್ಸ್ ಇರಲ್ಲ. ಆ ವರ್ಡ್ಸ್ಗಳು ಯೂಸ್ ಮಾಡಬಾರ್ದು. ಬಟ್ ಒಂದ್ಸಲ ಥಿಂಕ್ ಮಾಡಿ, ನಿಮಗೆ ನೀವು ಎಷ್ಟು ಪ್ರಾಂಪ್ಟಾಗಿ ವರ್ಕ್ ಮಾಡ್ತಿದ್ದೀರಾ ಅಂತ. ಸಾರಿ, ಇದರಲ್ಲಿ ಏನಾದರೂ ನಂದು ತಪ್ಪಿತ್ತು ಮಾತಲ್ಲಿ ಅಂತ ಅಂದರೆ ದಯವಿಟ್ಟು ಕ್ಷಮೆ ಇರಲಿ. ಬಟ್ ನಾನು ಮಾತಾಡಿದ್ದು ಅಂದರೂ ರಿಯಾಲಿಟಿ ಹೌದು. ಅದನ್ನು ಯಾರು ಹೆಂಗೆ ಎಕ್ಸೆಪ್ಟ್ ಮಾಡ್ಕೊತಾರೋ ನಂಗೆ ಗೊತ್ತಿಲ್ಲ. ಬಟ್ ಸಾಧ್ಯ ಆದರೆ ಜನಗಳಿಗೆ ಒಳ್ಳೆ ರೀತಿ ಸಂದೇಶ ಕೊಡೋಕ್ಕೆ ಟ್ರೈ ಮಾಡಿ, ಆಯಿತಾ? ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.